Universal human values are the ethical principles that transcend cultural, religious, and geographical boundaries, serving as the moral compass guiding human behavior. These values, shared by people of diverse backgrounds, promote harmony, empathy, and cooperation in our global society. These include trust, respect, love, glory, etc. in the behavior of human. A human society is composed of families living together in a relationship of mutual fulfillment. Such a society would make effort for common human goal, which can be articulated as happiness in every individual, prosperity in every family, fearlessness in society, coexistence in nature. The key is the development of right understanding and right thought in every individual by way of human education and, of course, the practice of living accordingly. As a whole, this can be called human education. This is both expectation from as well as the responsibility of the parents or elders, teachers, and responsibility people system in this society. ನನ್ನ ಪ್ರಕಾರ ವುಮೆನ್ ವ್ಯಾಲ್ಯೂಸ್ ಅಂತಂದರೆ ನಾವೊಂದು ಸಮಾಜದಲ್ಲಿ ಬದುಕ್ತಿದ್ದೀವಪ್ಪ ಅಂತಂದರೆ ಒಂದು ವ್ಯಕ್ತಿ ಕೆಲವೊಂದು ಗುಣಗಳಿರ್ತವೆ. ಮೀನ್ಸ್ ಎಕ್ಸಾಂಪಲ್ ಹೇಳೋದಾದರೆ ಲಾಯಲ್ಟಿ ಆಗಿರಬೇಕು. ನಮ್ಮ ಪೇರೆಂಟ್ಸ್ ನಾವು ಯಾರಿಗೆ ಲಾಯಲ್ಟಿ ಆಗಿರ್ತೀವೋ ನಾವು ನಮ್ಮ ಪೇರೆಂಟ್ಸಿಗೆ ಲಾಯಲ್ಟಿ ಆಗಿರಬೇಕು. ಆಮೇಲೆ ನಮ್ಮ ಸಮಾಜದಲ್ಲಿ ಯಾರಾದರೂ ಏನಾದರೂ ಕಷ್ಟದಲ್ಲಿದ್ದರೆ ಒಂದು ಹೆಲ್ಪಿಂಗ್ ನೇಚರ್ ಇರಬೇಕು, ಕೈಂಡಿಂಗ್ ನೇಚರ್ ನಮಗಿರಬೇಕು. ಆಮೇಲೆ ನೆಕ್ಸ್ಟು ಒಂದು ನಂಬಿಕೆ, ಟ್ರುತ್ ಅನ್ನೋದಿರುತ್ತೆ. ಸೊ ಟ್ರುತ್ತು ಇವೆಲ್ಲ ನಾವು ಬೆಳೆಸ್ಕೊಂಡಿರಬೇಕು. ಟ್ರುತ್ ಅಂದರೆ ನಮ್ಮ ಈಗಿನ ಜನ್ರೇಷನ್ಗೆ ನಾನು ಏನು ಹೇಳೋದಂದರೆ ಯಾರೂ ಜಾಸ್ತಿಯಾಗಿ ಲಾಯಲ್ಟಿ ಆಗಿಲ್ಲ. ಈಗ ಏನು ಮಾಡ್ತಾರಪ್ಪ ಅಂತಂದರೆ ಜಾಸ್ತಿ ಸತ್ಯಕ್ಕಿಂತ ಸುಳ್ಳೆ ಕಡೆನೇ ಅವರು ಜಾಸ್ತಿ ಹೋಗ್ತಿರ್ತಾರೆ. ರೆಸ್ಪೆಕ್ಟು, ನಾವು ಈಗ ರೆಸ್ಪೆಕ್ಟ್ ಅನ್ನೋದು ಈಗೇನು ಸೆಲ್ಫ್ ರೆಸ್ಪೆಕ್ಟ್ ಅಷ್ಟೇ ಇಟ್ಕೊಂಡಿದ್ದೀವಿ ಹೊರತು ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ನಾವು ಅಂದ್ಕೊಂಡಿರಲ್ಲ. ಈಗ ಸುಮ್ಮನೆ ಮಾತಿಗೆ ಟೇಕ್ ರೆಸ್ಪೆಕ್ಟ್ ಆ್ಯಂಡ್ ಗಿವ್ ರೆಸ್ಪೆಕ್ಟ್ ಅಂತಾರೆ, ಬಟ್ ರೆಸ್ಪೆಕ್ಟ್ ಯಾರೂ ಕೊಡೋದಿಲ್ಲ. ಫಸ್ಟ್ ನಾವು ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೊಳ್ಬೇಕು. ನಮ್ಮ ಸೋಷಿಯಲಲ್ಲಿ ನಾವು ನೋಡಿದ್ರೆ ಒಂದು ವ್ಯಕ್ತಿಗಳು ಒಂದೊಳ್ಳೆ ದಾರಿದಿದ್ದಾರೆ, ನಾವು ಒಂದೊಳ್ಳೆ ಗುಣಗಳನ್ನ ನಾವು ಬೆಳೆಸ್ಕೊತ ಹೋಗಬೇಕು. ಏನೇ ಕಷ್ಟದಲ್ಲಿದ್ದರೂ ಹೆಲ್ಪ್ ಮಾಡೋದಾಗಿರ್ಬೋದು, ಲಾಯಲ್ಟಿ ಆಗಿರ್ಬೋದು, ಪೀಸ್ಫುಲ್ ಆಗಿರಬೇಕು. ಮತ್ತು ನಾನು ಕೊನೆಯದಾಗಿ ಏನು ಹೇಳ್ತೀನಪ್ಪ ಅಂತಂದರೆ ನಮ್ಮನ್ನು ನೋಡಿದ್ರೆ ಇನ್ನೂ ಕೆಲವರು ರಾಂಗ್ ವೇಲಿ ಹೋಗ್ತಿರೋರು ನಮ್ಮನ್ನು ಮೋಟಿವೇಟಾಗಿ ತೊಗೊಂಡು ರೈಟ್ ವೇಲಿ ಹೋಗೋ ಅಂತ ನಮ್ಮನ್ನು ನೋಡಿ ಅವ್ರು ಕಲ್ಕೊಳ್ಳೋ ಅಂತ ಒಂದು ಇದರಲ್ಲಿ ನಾವು ಇರಬೇಕು.